ಇನ್ನು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ತೀವ್ರಗೊಂಡಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದೆ ಪ್ರತಿಭಟನೆ. ಅರೆಬೆತ್ತಲೆಯಾಗಿ ಹೋರಾಟಕ್ಕಿಳಿದಿದ್ದಾರೆ ನೂರಾರು ಜನ ರೈತರು. ಬಾರುಕೋಲು ಚಳವಳಿ ಮೂಲಕವಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತೇ ಕಬ್ಬಿಗೆ ದರ ನಿಗದಿ ಮಾಡಿ ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಒಂದ್ ಕಡೆ ಕೃಷಿ ಸಲಕರಣೆಗಳ ಬೆಲೆ ಏರಿಕೆ ಆಗಿರೋದು, ಮತ್ತೊಂದು ಕಡೆ ಕಬ್ಬಿಗೆ ಬೆಂಬಲ ಬೆಲೆ ಸಿಗದೇ ಇರೋದು, ನಿಗದಿ ಮಾಡಿ ಅನ್ನೋದಾಗಿ ಇವತ್ತು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ದಿನಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು ಇವತ್ತು ಮತ್ತೊಂದು ಹಂತಕ್ಕೆ ತಲುಪಿದೆ. ಬಾರುಕೋಲು ಚಳವಳಿ ಮೂಲಕವಾಗಿ ಸರ್ಕಾರಕ್ಕೇನೆ ಚಾಟಿ ಬೀಸಿದ್ದಾರೆ ರೈತರು. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಅನ್ನೋದಾಗಿ. ಅವರ ವಿವಿಧ ಬೇಡಿಕೆಗಳಿದೆ. ಒಂದು ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ಬಳಸ್ತಾ ಇರುವಂತಹ ಉಪಕರಣಗಳ ಬೆಲೆ ಏರಿಕೆ ಆಗಿರೋದು ಸೇರಿದಂತೆ ಬೇರೆ ಬೇರೆ ಬೇಡಿಕೆಗಳಿದೆ. ಆಗ್ರಹಿಸಿ ಇದೀಗ ರೈತರು ಪ್ರತಿಭಟನೆಗಿಳಿದಿದ್ದಾರೆ. ಶಿವಾನಂದ ಪಾಟೀಲ್ ಪ್ರತಿಕೃತಿಯನ್ನ ದಹಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಮೂಲಕವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿದ್ದು ಕೇಳಿದ್ದು ಮನವಿ ಮಾಡಿಕೊಂಡಿದ್ದಾಯ್ತು, ರೈತರ ಕೂಗು ಸರ್ಕಾರ ಕೇಳಿಸ್ತಾನೇ ಇಲ್ಲ. ಸೊ ಈ ರೀತಿಯಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದಾಗಿ ರೈತರು ಇನ್ನೊಂದು ಹಂತಕ್ಕೆ ಇಳಿದಿದ್ದಾರೆ. ಶಿವಾನಂದ ಪಾಟೀಲ್ ಪ್ರತಿಕೃತಿಯನ್ನ ದಹಿಸಿದ್ದಾರೆ, ಬಾರುಕೋಲು ಚಳವಳಿ ನಡೆಸ್ತಾ ಇದ್ದಾರೆ. ಆಮೇಲೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡೋದು ಅವರ ಮೊದಲ ಬೇಡಿಕೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಹುಟ್ಟುಹಬ್ಬ BY ವಿಜೇಂದ್ರ ಅವರಿಗೆ ಅದೇ ದಿನ ಹೋರಾಟಕ್ಕೂ ಕೂಡ ಇಳಿದಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ ಹುಟ್ಟುಹಬ್ಬದ ದಿನ. ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಪ್ರತಿಭಟನೆಯಲ್ಲಿ ವಿಜೇಂದ್ರ ಕೂಡ ಭಾಗಿಯಾಗಿದ್ದಾರೆ. ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಅಲ್ಲಿದ್ದಂತ ರೈತರು ವಿಜೇಂದ್ರ ಅವರಿಗೆ ಕಬ್ಬು ಮತ್ತೆ ಬೆಲ್ಲ ಕೊಟ್ಟು ಅಭಿನಂದಿಸಿದ್ದಾರೆ. ಹುಟ್ಟುಹಬ್ಬದ ವಿಶೇಷ ಬೇರೆ ಅವರಿಗೆ. ಸೊ ಈ ರೀತಿಯಾಗಿ ಸಿಹಿಯನ್ನ ಕೊಟ್ಟು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ರೈತರು. ಈ ರೀತಿಯಾಗಿ ಒಬ್ಬ ನಾಯಕರು ತಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಪ್ರತಿಭಟನೆಗೆ, ರೈತರ ಕಷ್ಟ ಕೇಳೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಖುಷಿ. ರೈತ ಹೋರಾಟಕ್ಕೆ ಬಿಜೆಪಿ ಬೆಂಬಲ ಸಿಗ್ತಾ ಇದೆ. ಹೀಗಾಗಿ ರೈತರು ಕಬ್ಬು ಮತ್ತೆ ಬೆಲ್ಲವನ್ನ ಕೊಟ್ಟು ವಿಜೇಂದ್ರ ಅವರಿಗೆ ಅಭಿನಂದಿಸಿದ್ದಾರೆ. ದಿನೇ ದಿನೇ ಬಿಸಿ ಪಡೆದುಕೊಳ್ತಾ ಇದೆ ರೈತರ ಹೋರಾಟ. ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಿ, ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅನ್ನೋದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ. ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ. ವಿಜಯಪುರದಲ್ಲೂ ಕೂಡ ಮತ್ತೊಂದು ಕಡೆ ರೈತ ಹೋರಾಟ ತೀವ್ರಗೊಳ್ಳುತ್ತಾ ಇದೆ. ರಾಜ್ಯದೆಲ್ಲೆಡೆ ಆಕ್ರೋಶ ಕೇಳಿ ಬರ್ತಾ ಇದೆ. ರೈತ ಸಂಘದ ಹೋರಾಟ ಗಮನಿಸ್ತಾ ಇದ್ದೀರಿ. ಕೆಲವೊಂದು ಕಡೆಗಳಲ್ಲಿ ರಸ್ತೆಗಳಲ್ಲೇ ಕೂತು ಪ್ರತಿಭಟಿಸ್ತಾ ಇದ್ದಾರೆ. ಬಾರುಕೋಲು ಚಳವಳಿ ಮೂಲಕವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ವಿಜಯಪುರದಲ್ಲೂ ಕೂಡ ರೈತರು ಆಗ್ರಹಿಸ್ತಾ ಇದ್ದಾರೆ. ಗಗನ್ ಮಹಲ್ ಬಳಿ ಕಬ್ಬು ಬೆಳೆಗಾರರು ಪ್ರತಿಭಟಿಸ್ತಾ ಇದ್ದಾರೆ. ಬೇರೆ ಬೇರೆ ಭಾಗದ ದೃಶ್ಯ, ಒಂದು ಚಿಕ್ಕೋಡಿ, ಒಂದು ಬಾಗಲಕೋಟೆ, ಮತ್ತೊಂದು ವಿಜಯಪುರ. ಮೂರೂ ಭಾಗದಲ್ಲಿ ರೈತರು ಆಕ್ರೋಶಭರಿತರಾಗಿ ಪ್ರತಿಭಟಿಸ್ತಾ ಇದ್ದಾರೆ. ತಾವು ಬೆಳೆದಿರುವಂತಹ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಿ, ರೈತರಿಗೆ ಮೋಸ ಆಗದೆ ಇರೋ ತರ ನೋಡಿ, ಬೆಳೆ ಬೆಳೆದಿರುವಂತ ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು, ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಾರ್ದು, ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ ರೈತರು. ಇದು ನಿನ್ನೆ ಮೊನ್ನೆಯ ಬೇಡಿಕೆ ಏನಲ್ಲ, ಬಹಳ ವರ್ಷಗಳಿಂದಲೂ ಕೂಡ ರೈತರು ಇಟ್ಟಿರುವಂತಹ ಬೇಡಿಕೆ. ಇದೀಗ ಈಡೇರ್ಲಿಲ್ಲ ಅನ್ನುವಂತ ಆಕ್ರೋಶ, ಅಸಹಾಯಕತೆ, ಅಸಮಾಧಾನ ಪ್ರತಿಭಟನೆ ಮೂಲಕವಾಗಿ ತೋರಿಸ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಂತೂ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಜನ ವಿನೂತನವಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದು ಗಮನಿಸಬಹುದು. ಧರಣಿ ಮಾಡ್ತಾ ಇದ್ದಾರೆ, ಹಾಗೆ ಮೈಗೆ ಪೇಂಟ್ ಅನ್ನ ಹಾಕೊಂಡು ಅದರಲ್ಲಿ ಬೆಂಬಲ ಬೆಲೆ ಬೇಕು ಅನ್ನೋದಾಗಿ ಬರ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾರುಕೋಲು ಚಳವಳಿ, ಇನ್ನೊಂದು ಕಡೆ ರೈತರು ರಸ್ತೆ ತಡೆದಿದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ಗಮನಿಸಬಹುದು ನೀವು, ಅರೆಬೆತ್ತಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಂತೂ ಇನ್ನೊಂದು ಹಂತ ಮೇಲೆ ಹೋಗಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಯಾವಾಗ ಮಾತುಗಳಲ್ಲಿ ಮನವಿಗಳಲ್ಲಿ ಅವರ ಬೇಡಿಕೆಗಳು ಈಡೇರೋದಿಲ್ವೋ ಆಗ ಈ ರೀತಿ ಪ್ರತಿಭಟನೆ ಸ್ವರೂಪ ಪಡೆದುಕೊಳ್ಳುತ್ತೆ ರೈತರ ಬೇಡಿಕೆಗಳು. ಇವತ್ತು ಕೂಡ ಆಗಿರೋದು ಹಾಗೆ. ಬೇರೆ ಬೇರೆ ಭಾಗಗಳಲ್ಲಿ ರೈತರು ಈ ಹಿಂದೆ ಸರ್ಕಾರದ ಜೊತೆಗಿನ ಮಾತುಕತೆ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾಗಿರ್ಬೋದು, ಅದು ಯಾವುದೂ ಕೂಡ ಪ್ರಯೋಜನಕ್ಕೆ ಬಂದಿಲ್ಲ. ಹಾಗಾಗಿ ಇವತ್ತು ಬೀದಿಗಿಳಿದಿದ್ದಾರೆ. ಇಡೀ ರಾಜ್ಯಾದ್ಯಂತ ಯಾವ ರೀತಿಯಾಗಿ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನು ನೀವು TV9 ನಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅರೆಬೆತ್ತಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಬಾರುಕೋಲು ಚಳುವಳಿಯನ್ನು ನಡೆಸ್ತಾ ಇದ್ದಾರೆ.